ಹಾಯ್ ಮಂಜುನಾಥ್, ಎಲ್ಲಿ ಹೋಗ್ತಿದ್ದೀರಾ? ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮ್ಮನ್ನು ಐಫೆಲ್ ಟವರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರ್. ಇಲ್ಲಿ ನೀವು ಟಿಕೆಟ್ ತೊಗೋಬೋದು ಅಥವಾ ಆನ್ಲೈನಲ್ಲಿ ಕೂಡ ಟಿಕೆಟ್ನ ಬುಕ್ ಮಾಡ್ಬೋದು. ಅದರ ಲಿಂಕ್ನ ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಂತು ನೋಡಿ ನಮ್ಮ ಸವಾರಿ. ಇದರಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಐಫೆಲ್ ಟವರಲ್ಲಿ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, ಥರ್ಡ್ ಫ್ಲೋರ್ ಇದೆ, ಅದಾದಮೇಲೆ ಸಮ್ಮಿಟ್ ಇದೆ. ಸೊ ನಾವು ಟಿಕೆಟ್ ತೊಗೊಂಡಿರೋದು ಸಮ್ಮಿಟ್ಗೆ. ಸೊ ಈ ಸವಾರಿ ನಮ್ಮನ್ನು ಸೆಕೆಂಡ್ ಫ್ಲೋರಿಗೆ ತೊಗೊಂಡು ಹೋಗುತ್ತೆ. ಸೆಕೆಂಡ್ ಫ್ಲೋರಿಂದ ನಾವು ಥರ್ಡ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ಸಮ್ಮಿಟ್ಗೆ ಹೋಗ್ತೀವಿ. ನಾವು ಬರೀ ಸೆಕೆಂಡ್ ಫ್ಲೋರ್ಗೆ ಟಿಕೆಟ್ ತೊಗೋಬೋದು. ಸೊ ಸೆಕೆಂಡ್ ಫ್ಲೋರಿಂದ ಮತ್ತೆ ಫಸ್ಟ್ ಫ್ಲೋರಿಗೆ ಕೂಡ ಬರ್ಬೋದು. ನಿಮಗೇನಾದರೂ ನಡೆಯೋದು ಇಷ್ಟ ಅಂದರೆ ಸ್ಟೇರ್ಸ್ ಕೂಡ ತೊಗೋಬೋದು. ಆದರೆ ಟೋಟಲ್ 300 ಸ್ಟೇರ್ಸ್ ಇದೆ. ಇದೇ ನೋಡಿ ನಮ್ಮ ಸೆಕೆಂಡ್ ಫ್ಲೋರ್. ನಾವೀಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ರೆಸ್ಟೋರೆಂಟ್ಸ್ಗಳು ಕೂಡ ಇದ್ದಾವೆ. ನಿಮಗೇನಾದರೂ ಸುಸ್ತಾಗಿದ್ದರೆ, ಹಸಿವಾಗಿದ್ದರೆ ರಿಫ್ರೆಶ್ಮೆಂಟ್ಸ್ ಕೂಡ ತೊಗೋಬೋದು. ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು ಒಳ್ಳೆ ವ್ಯೂ ಇದೆ. ಪ್ಯಾರಿಸ್ ನಗರದ ಈ ಸುಂದರ ದೃಶ್ಯವನ್ನು ನಾನು ಕಣ್ತುಂಬಿಸ್ಕೊಳ್ತಾ ಇದ್ದೀನಿ. ನಾವೀಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಆ ಸ್ಟೇರ್ಸಲ್ಲಿ ಹೋಗೋರಿದ್ದರೆ ನಿಮಗೆ ಟಿಕೆಟ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ನೀವು ಸ್ಟೇರ್ಸಲ್ಲಿ ಹೋಗ್ತೀರಾ, ಲಿಫ್ಟಲ್ಲಿ ಹೋಗ್ತೀರಾ, ಅದನ್ನು ನಾವು ಎಂಟ್ರಿ ಪಾಯಿಂಟಲ್ಲೇ ಡಿಸೈಡ್ ಮಾಡಬೇಕು. ನಾವೀಗ ಥರ್ಡ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಥರ್ಡ್ ಫ್ಲೋರಲ್ಲಿ ವ್ಯೂನ ನೋಡಿ ಮತ್ತೆ ಸಮ್ಮಿಟ್ಗೆ ಹೋದ್ವಿ. ಇದು ಸಮ್ಮಿಟ್ ವ್ಯೂ. ಈ ಸುಂದರ ಪ್ಯಾರಿಸ್ ನಗರಿಯನ್ನು ಸಮ್ಮಿಟ್ಟಿಂದ ನೋಡೋದೇ ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬೋದು. ನಾವು ಸಮ್ಮಿಟ್ನ ನೋಡಿ ಸೆಕೆಂಡ್ ಫ್ಲೋರ್ಗೆ ಬಂದು ವಿವಿಧ ತಿಂಡಿಗಳನ್ನ ತಿಂದೆವು. ಮತ್ತು ಅಲ್ಲಿಂದ ಫಸ್ಟ್ ಫ್ಲೋರ್ಗೆ ಬಂದು ಅಲ್ಲಿ ಕೂಡ ವ್ಯೂನ ನೋಡಿ ಕೆಲವು ಫೋಟೋಸನ್ನು ತೆಗೆದುಕೊಂಡು ಬೈ ಬೈ ಪ್ಯಾರಿಸ್ ಅಂತ ಹೇಳಿ ಬಂದು ಪ್ಯಾರಿಸ್ನ ಐಫೆಲ್ ಟವರ್ನಲ್ಲಿ ನಮ್ಮ ಪುಟಾಣಿಯ ಆಟ, ಹುಡುಗಾಟ ಮತ್ತು ನಮಗೆ ಪ್ರೀತಿ, ಪ್ರೇಮ, ಪ್ರಣಯ, ಪ್ಯಾರಿಸ್ ಪ್ರಣಯ.